ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾವಿನ ಹಣ್ಣಿನ ಲಸ್ಸಿ ಮತ್ತು ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಮಾಡೋಂಥ ಎರಡು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಎರಡು ಅಷ್ಟೇ ಈ ಬೇಸಿಗೆನಲ್ಲಿ ತುಂಬಾ ರುಚಿಯಾಗಿರುತ್ತೆ, ಒಂದಕ್ಕಿಂತ ಒಂದು ಅದ್ಭುತವಾದಂಥ ರುಚಿ ಇರುತ್ತೆ. ಮೊದಲಿಗೆ ಮಾವಿನ ಹಣ್ಣಿನ ಲಸ್ಸಿ ಮಾಡೋದಕ್ಕೆ ಮುಖ್ಯವಾಗಿರೋ ಪದಾರ್ಥ ಅಂದರೆ ಮೊಸರು. ಅದು ಈ ಥರ ಗಟ್ಟಿ ಹಾಲನ್ನು ಹೆಪ್ಪಾಕಿ ಈ ಥರ ಮೊಸರು ಮಾಡ್ಕೊಳ್ಬೇಕು. ಸಿಹಿ ಮೊಸರು ಆಗಬೇಕು, ಹುಳಿ ಇರಬಾರ್ದು. ಅದಕ್ಕೋಸ್ಕರ ಮನೆಯಲ್ಲೇ ಹೆಪ್ಪಾಕ್ಕೊಳ್ಬೇಕು. ಈ ಥರ ನೋಡಿ, ಇಷ್ಟು ಪ್ರಮಾಣದಲ್ಲಿ ಗಟ್ಟಿಯಾಗಿರಬೇಕು ಮೊಸರು. ಇಲ್ಲ ಅಂತಂದರೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಗಟ್ಟಿ ಮೊಸರು, ಯೋಗರ್ಟ್ ಅಂತ, ಅದನ್ನು ಉಪಯೋಗಿಸ್ಕೊಳ್ಬೇಕು. ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ. ಇದಕ್ಕೆ 2 ಮಾವಿನ ಹಣ್ಣಿನ ತಿರುಳನ್ನು ಸೇರಿಸ್ಕೊಳ್ಳೋಣ. ಬಾದಾಮಿ ಅಥವಾ ರಸಪುರಿ ಆದರೆ 2, ಬೇರೆ ಈ ಬಂಗನಪಲ್ಲಿ ಆ ಥರದ್ದೆಲ್ಲ ಆದರೆ ಒಂದು ಅರ್ಧ ಮಾವಿನ ಹಣ್ಣು ಹಾಕಿದರೆ ಸಾಕಾಗುತ್ತೆ. ಒಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಅಥವಾ ಬೆಲ್ಲದ ಪುಡಿ ಸೇರಿಸ್ಕೊಳ್ಳೋಣ, ಅಥವಾ ನಿಮ್ಗೆ ಯಾವ್ದು ಸಿಹಿ ಪದಾರ್ಥ ಇದೆ ಸೇರಿಸ್ಕೊಳ್ಬೋದು. ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಒಂದು ಸಲ ಮಿಕ್ಸರ್ ಜಾರ್ ಮಾಡಿಕೊಂಡು 2 ದೊಡ್ಡ ಸೌಟು ಈ ಗಟ್ಟಿ ಮೊಸರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸಿದ್ದಾದಮೇಲೆ ಇದನ್ನು ಒಂದು ಸಲ ಈ ಥರ ಮಿಕ್ಸಿ ಮಾಡಿಕೊಂಡ್ರೆ ಲಸ್ಸಿ ತಯಾರಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಈ ಬೇಸಿಗೆನಲ್ಲಿ ತುಂಬ ತಂಪಾಗಿರೋವಂಥ ಅನುಭವನ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ ಒಂದು ಕೆನೆ ಥರ ಟೆಕ್ಸ್ಚರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಲೋಟಕ್ಕೆ ಹಾಕಿದ ಮೇಲೆ ಮೇಲೊಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಮಾವಿನ ಹಣ್ಣು ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಈ ಥರ ಸಣ್ಣದಾಗಿ ಚೂರು ಮಾಡಿ ಸೇರಿಸ್ಕೊಂಡ್ರೆ ಈ ಒಂದು ಅತ್ಯಂತ ರುಚಿಕರವಾಗಿರುವಂಥ ಮಾವಿನ ಹಣ್ಣಿನ ಲಸ್ಸಿ ತಯಾರಾಗುತ್ತೆ. ಈಗ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಮಾಡೋಂಥ ರೆಸಿಪಿನ ನೋಡೋಣ. ಇದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿದ್ರೇ ಗೊತ್ತಾಗ್ತಾ ಇದೆ. ಬೇಸಿಗೆಗೆ ಹೇಳಿ ಮಾಡಿಸಿದಂಥದ್ದು, ಸೀಸನ್ನಲ್ಲಿ ಮಾಡೋವಂಥದ್ದು. ಇದನ್ನು ಮಾಡೋದಕ್ಕೂ ಅಷ್ಟೇ ಮಿಕ್ಸರ್ ಜಾರಿಗೆ 2 ಮಾವಿನ ಹಣ್ಣಿನ ತಿರುಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ರಸಪುರಿ ಹಣ್ಣನ್ನು ಉಪಯೋಗಿಸ್ಕೊಂಡಿದ್ದೀನಿ. ರಸಪುರಿ ಅಥವಾ ಬಾದಾಮಿ ಆದರೆ 2 ಹಣ್ಣದು ಉಪಯೋಗಿಸ್ಕೊಳ್ಬೋದು. ಆ ದಪ್ಪ ಹಣ್ಣುಗಳೆಲ್ಲ ಆದರೆ ಒಂದು ಅರ್ಧ ಹಾಕಿದರೆ ಸಾಕಾಗುತ್ತೆ. ಇದಕ್ಕೂ ಅಷ್ಟೇ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಅಥವಾ ಬೆಲ್ಲದ ಪುಡಿ ಆ ಥರದ್ದನ್ನು ಸೇರಿಸ್ಕೊಳ್ಬೇಕು ಸಿಹಿಗೋಸ್ಕರ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಐಸ್ ಕ್ರೀಮ್ ಅಥವಾ ಒಂದು 2 ಸ್ಕೂಪು ಐಸ್ ಕ್ರೀಮ್ನ ಸೇರಿಸ್ಕೊಳ್ಬೇಕು. ಅದು ಫ್ಲೇವರ್ ಇಲ್ದಿರ ಇರೋದು ಅಥವಾ ಲಘುವಾಗಿರೋವಂಥ ಫ್ಲೇವರ್ ಇರೋವಂಥದ್ದು, ವೆನಿಲಾ ಆ ಥರದ್ದು ಸೇರಿಸ್ಕೊಳ್ಬೇಕು. ಗಟ್ಟಿ ಹಾಲು ಒಂದು 400 ml ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನು ಈ ಥರ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿ ಲೋಟಕ್ಕೆ ಹಾಕ್ಕೊಂಡ್ರೆ ಈ ಒಂದು ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಸಹ ತಯಾರಾಗುತ್ತೆ. ಹಾಲು ಹಾಕ್ಕೊಳ್ಳೋವಾಗ ಏನು ಅಂದರೆ ಟೆಟ್ರಾ ಪ್ಯಾಕಿಂದಾದರೆ ಹಾಗೆಯೇ ಡೈರೆಕ್ಟಾಗಿ ಉಪಯೋಗಿಸ್ಕೊಳ್ಬೋದು. ಬೇರೆ ಪ್ಯಾಕೆಟ್ ಹಾಲಾದರೆ ಒಂದು ಸಲ ಕಾದಾರಿದ್ದು ಉಪಯೋಗಿಸಿದ್ರೆ ಒಳ್ಳೆಯದು ಹಾಗೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೇಲೊಂದು ಸ್ವಲ್ಪ ಈ ಮಾವಿನ ಹಣ್ಣುಗಳು ಹಾಕ್ಕೊಂಡ್ರೆ ಈ ಒಂದು ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಸಹ ತಯಾರಾಯಿತು. ಈ ಒಂದು ಬೇಸಿಗೆಯಲ್ಲಿ ಮಾಡುವಂಥ ಈ ತಂಪಾದ 2 ಪಾನೀಯ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.